ಏನಪ್ಪ ರವಿ, ಹ್ಯಾಪಿ ಸಂಕ್ರಾಂತಿ. ಜೈಲಿಂದ ಯಾವಾಗ ಬಂದಿ? ಹಾಂ, ಯಾಕ್ರಿ ಅಣ್ಣ, ನೀವೇ ಬೇಲ್ ಮೇಲೆ ಬಿಡಿಸ್ಕೊಂಬಂದಿರಿ ನನ್ನ ಮತ್ತೆ ಹಿಂಗೆ ಕೇಳ್ತೀರಲ್ರಿ? ಓ ಹೌದಲ್ಲ. ಹೋಗ್ಬಿಡು. ಹೆಂಗಿತ್ತಪ್ಪ ಪ್ರಯಾಣ? ಅಲ್ಲೆಲ್ಲ ಮಂದಿ ಚಲೋ ನೋಡ್ಕೊಂಡ್ರಿಲ್ಲ ನಿಮಗೆ? ಇರ್ಲಿಕ್ಕೆ ರೂಮಿನ ವ್ಯವಸ್ಥೆ ಅದು ಚಲೋ ಮಾಡಿದ್ರಿಲ್ಲ? ಹಾಂ, ಮತ್ತೆ ನಿನ್ನೆ ಸಂಕ್ರಾಂತಿ ಇತ್ತಲ್ಲಪ್ಪ, ಎಳ್ಳು ಹಚ್ಚಿ ಎಣ್ಣೆ ಸ್ನಾನ ಮಾಡಿಸಿದ್ರಿಲ್ಲ ಅಲ್ಲೆಲ್ಲ ಪೊಲೀಸರು ನಿನಗೆ? ಯಾಕ್ರಿ ಅಣ್ಣ ಎಷ್ಟು ಅಸಹ್ಯ ಮಾಡ್ತಿರಲ್ಲ, ಭಾಳ ಕೆಟ್ಟ ಅನ್ನಿಸ್ತ್ರಿ ನನಗೆ. ಇನ್ನೊಮ್ಮೆ ಇಂಥ ಕೆಲಸ ಜೀವನದಾಗ ಮಾಡಂಗಿಲ್ಲ ನೋಡ್ರಿ. ಎಲ್ಲ ಮಾನ ಮರ್ಯಾದೆ ಹೋಗ್ಬಿಡ್ತ್ರಿ. ಮಿಡ್ಲ್ ಕ್ಲಾಸ್ನವ್ರಿಗೆ ಇಂಥದ್ದು ಕಾಮನ್ ಬಿಡ್ರಿ. ಏನು ಮಾಡಿದ್ರಿ, ರೊಕ್ಕ ಕೈಯಾಗಿರ್ಲಿಲ್ಲ ಅಂದ್ಕನೆ ಇಂಥವೇನ್ರಿ ಕೆಲಸ ಮಾಡೋದಾತದ್ರಿ. ಇಂಥ ಕೆಲಸ ಮಾಡಾದಗನೆ ನಮ್ಮಂಥವ್ರ ಮೊದಲು ಸಿಕ್ಕಾಕೊಳ್ಳೋದು ನೋಡ್ರಿ. ದೊಡ್ಡ ದೊಡ್ಡ ಮಂದಿ ಎಷ್ಟೆಷ್ಟು ತಿಂತಿರ್ತಾರ, ಅವ್ರಿಗೆ ಏನೂ ಆಗಂಗಿಲ್ರಿ. ಶಿನಣ್ಣ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ರೀ ನನಗೆ. ಇನ್ನೊಂದ್ಸಲ ಮಾಡಂಗಿಲ್ರಿಪ್ಪ. ಅಂದಂಗೆ ನಮ್ಮ ಪಂಚಾಯತಿ ಬಗ್ಗೆ ಲೋಕಾಯುಕ್ತರಿಗೆ ಮಾಹಿತಿ ಕೊಟ್ಟವ್ರು ಯಾರು ಅಂತ ಏನಾರ ಗೊತ್ತದೇನ್ರಿ ಅಣ್ಣ? ಯಾರ ಮಾಡಿಸ್ಲಿ, ಬರೋಬ್ಬರಿ ಮಾಡ್ಯಾರ ನೋಡಿ. ಮತ್ತು ರೊಕ್ಕ ಬಳಸ್ಕೊಂಡಿದ್ದು ಕರೆಯೋದೇ ಇಲ್ಲ. ಆದ್ರೆ ಸುಂದ್ರಿ ಅಕ್ಕನ ಶಿಕ್ಷಿದ್ದು ತಪ್ಪೆ. ಪಾಪ ಹೆಣ್ಮಗಳು ಅಂತದ ಏನೂ ಮಾಡಂಗಿಲ್ಲ. ಒಂದಿನ ಲಂಚ ತಿನ್ನೋ ಮನುಷ್ಯಳಲ್ಲ. ಅಕ್ಕಿಗೊಂಚೂರು ಅಸಹ್ಯ ಆಯಿತು, ಆದ್ರೆ ನಿನಗೆ ಆಗ್ಬೇಕಾಗಿದ್ದೆ ಇದು. ಹೌದು ಬಿಡ್ರಿ ಅಣ್ಣ, ನಂದು ತಪ್ಪೇ ಅದ, ಬಳಸ್ಕೋಬಾರ್ದಾಗಿತ್ತು. ಆದ್ರೆ ಈ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂತ ಯಾರೋ ಮಾತಾಡ್ಲಿಕತ್ತಿದ್ರಿ ಅಲ್ಲಿ, ಯಾರ ಪ್ರಿಯಾ ಅಂತ ನೋಡ್ರಿ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಊರಾಗ ಪ್ರಿಯಾ ಅನ್ನೋರು ಯಾರು ಅಂತೇಳಿ ನನಗೆ ಕನ್ಫ್ಯೂಸ್ ಆಯ್ತ್ರಿ. ಯಾರಿದ್ದಾರಿ ಅಣ್ಣ ಇಲ್ಲಿ ಪ್ರಿಯಾ ಅನ್ನೋರು? ನನಗೆ ತಿಳಿಲಿಲ್ರಿ ಯಾರಂತ. ಏ ರವಿ, ಏನಾರ ಹೇಳಿ ನಾನು ತಿಳಿಸ್ಬೇಡ ಮರ. ತಗೊಂಡಿದ್ದು ಗದ್ಲ ಎಬ್ಬಿಸ್ಬೇಡ ಇನ್ನೊಂದು ಏನಾರ ನೀನು. ಯಾರು ಹೇಳಿದ್ರಿ ನಿನಗೆ ಪ್ರಿಯಾ ಅಂತ? ಯಾರಂತಿದ್ರಿ ಹೇಳಿ ನೋಡಮ್ಮ. ಅಲ್ಲಿ ಮಾತಾಡ್ಲಿಕತ್ತಿದ್ರಿ ಅಣ್ಣ, ನಾ ಯಾಕೆ ಸುಳ್ಳು ಹೇಳಿರಿ? ಯಾರ ಪ್ರಿಯಾ ಗಂಡ ರಾಜು ಅವ್ರು ಕೊಟ್ಟಾರ ಅಂತೇಳಿ ಅನ್ಲಿಕತ್ತಿದ್ರಿ. ಭಾಳ ಸಾಲಿ ಕಲ್ತಾರಂತ ನೋಡ್ರಿ. ನನಗಷ್ಟು ತಿಳಿಲಿಲ್ರಿ ಯಾರಂತ. ಓ ಹಿಂಗಾಗ್ಯದನ ಇದು. ಆಯ್ತಾ, ನೀ ಸುಮ್ಮಿದ್ ಬಿಡು, ಇಲ್ಲಿಗೆ ಬಿಟ್ಬಿಡಿ ಇದನ್ನ. ಯಾರ್ಯಾಕೆ ಕೊಡಲ್ರಾಕ, ಯಾರ್ಯಾಕೆ ಬಿಡಲ್ರಾಕ. ನೀ ಮನೆಗೆ ಹೋಗಿ ಸೀದಾ ಇನ್ನು ಮುಂದೆ ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ. ಏನು ಊರ ಹೆಸರು ಖರಾಬ್ ಆಗ್ತದೆ ಹಿಂಗೆ ನೀವು ಮಾಡೋದ್ರಿಂದ. ಆಯ್ತು, ಬಿಟ್ಬಿಡಿ ಇಲ್ಲಿಗೆ. ಇನ್ಯಾಕೆ ಮಾಡ್ಲಿರಿ ಅಣ್ಣ, ಒಮ್ಮೆ ಮಾಡ್ಯಾರ ರಗಡಾಗ್ಯದ ನನಗೆ. ಇದೇನೋ ಮರ, ಇವ ತಲೆಯಾಗ ಉಳಬಿಟ್ನಲ್ಲ ಪ್ರಿಯಾ ಅಂದ. ನಂದು ಕುಡ್ದದ್ದನೇ ಹೇಳಿತಲ್ಲ ಈಗ. ಏನ್ ಮಾಡೋದು, ಈಕಿಗೊಂದು ಗತಿ ಕಾಣಿಸ್ಬೇಕಾದ್ದೆ. ಸುಂದ್ರೇಕ, ಸುಂದ್ರೇಕ, ಹೊರಗೆ ಬಾ ಜಲ್ದಿ. ಯಾಕೆ ಹಸಿನ ಎಷ್ಟು ಗಾಬರಿ ಕರ್ಲಿಕತ್ತಿಲ್ಲ? ಏನಿತ್ತು ಅಂತಾಪ್ರಿ? ಸುಂದ್ರೇಕ, ಒಂದ್ ಸ್ವಲ್ಪ ಮಾಮರ ಮನೆಗೆ ಹೋಗಿ ಬರಮ್ಮ ಬಾ ಈಗ. ಅಯ್ಯೋ ಹಸಿನ, ಒಮ್ಮೆ ಬಂದು ಮಾಮಾರ ಮನೆಗೆ ಹೋಗಂದ್ರೆ ಹೆಂಗ? ನಿಮ್ಮಂಗ ನಾವು ಏಕಾಗಿರ್ತೀವಿ? ನಮ್ ಕೆಲಸ ಅದಪ್ಪ ಏನ. ನಿನ್ ಕೆಲ್ಸಕ್ಕೆ ಇಷ್ಟು ಬೆಂಕಿ ಹಚ್ಲಿ, ಬಾ ಸೀದಾ ಸೀದಾ ಹೋಗಮಂದ್ರ ಹೋಗೋ ಮೇಸದ. ಈ ಸೀನಣ್ಣನ ಮಾತಿಗೆ ಬೆಲೆ ಕೊಡ್ತೀಯೇ ಇಲ್ಲ. ಬಾ ಅಂದ್ರ ಸೀದಾ ಬರ್ಬೇಕು ಅಷ್ಟೇ. ಇದ್ಯಾಕ ಇದು ಹಿಂಗ ಆಡ್ಲಿಕತ್ತದಲ್ಲ? ಏನು ಜಾಸ್ತಿ ಗಿಸ್ತಿ ಕುಡ್ದದ ಏನು? ಹಂಗಲ್ಲ ಹಸಿನ, ಕೆಲಸ ಅಲ್ಲಿದ ಅಲ್ಲೇ ಬಿಟ್ಟು ಬರ್ಲೆ. ಈಗ ಇವ್ರು ಊಟಕ್ಕೆ ಬರ್ತಾರ ಮಧ್ಯಾಹ್ನ. ಸುಂದ್ರಿಯಕ್ಕ, ನಾ ಹೇಳಿದ ಮಾತು ಕೇಳ, ನನಗೆ ಸಿಟ್ಟು ತರಿಸ್ಬೇಡ, BP ಏರ್ಸ್ಬೇಡ ನನಗೆ. ಗುಂಡಣ್ಣಿಗೆ ಇವತ್ತೊಂದಿನ ಹೊರಗೆ ಊಟ ಮಾಡಂತ ಹೇಳಿದ್ರು ಚಿಂತಿಲ್ಲ. ನೀ ನನ್ನ ಜೊತೆ ಬಾ ಸೀದಾ. ಆಯ್ತು ನಡಿಯಪ್ಪ, ಯಾಕ ನೀ ಬಿಡಂಗ್ ಕಾಣಂಗಿಲ್ಲ, ತಯಾರಾಗೆ ಬಂದಿದೆ ಒಟ್ಟ. ಪ್ರಿಯವ, ಪ್ರಿಯವ, ಬಾ ಇವರ ಮಾಮ ಮಾಮಿ. ಪ್ರಿಯವಿದ್ದಾಳನ ಕರೀರಿ ಹೊರಗ. ಶಿನಣ್ಣ, ಏನ್ ಮಾತಾಡ್ಲಿಕತ್ತಿ ನೀನು? ಅಲ್ಲ, ಮಾಮ ಮಾಮ ಇಲ್ಲೇ ಕೂತಾರ ಅಂತದ್ರಾಗ ಅಷ್ಟು ಜೋರು ಮಾತಾಡ್ದ? ಸ್ವಲ್ಪ ಸಾವಕಾಶರ ಮಾತಾಡು. ಎಷ್ಟು ಜೋರದು? ಸುಂದ್ರಿಯಕ್ಕ, ನೀ ಸುಮ್ ಕೂಡ್, ನಿನಗೆ ಗೊತ್ತಾಗಂಗಿಲ್ಲ. ಯಾರದು ಇಷ್ಟು ಜೋರು ಮಾತಾಡ್ತಿರೋದು? ಸೀನಣ್ಣ ನೀವಾ? ಅತ್ತೆ ಮಾಮ ಇಲ್ಲೇ ಕೂತ್ಕೊಂಡಿದ್ದೀರಾ? ಹೇಳ್ಲಿಕ್ಕಾಗಲ್ವಾ ನೀವು? ಅಷ್ಟು ಜೋರ್ ಜೋರ್ ಮಾತಾಡ್ತಿದ್ದಾನೆ ಅವನು. ಶಿನಪ್ಪ, ಯಾಕೋ ಹೆಂಗ್ ಮಾತಾಡ್ಲಿಕತ್ತಿಯಲ್ಲ? ಯಾಕೆ ಭಾಳ ಆಗ್ಯದ ಇವತ್ತು ಕುಡ್ದದ್ದು? ನಾನು ಅದೇ ಹೇಳ್ತೀನಿ. ಹುಚ್ಚ, ಹಿಂಗ್ಯಾಕದು? ಎಂದು ಮಾತಾಡ್ಲಾರ್ದ ಇವತ್ತೇಕ್ ಹಿಂಗ್ ಮಾತಾಡ್ಲಿಕತ್ತಿ ಸೀನಪ್ಪ? ಏನಾಗಿದೆ ನಿನಗೆ? ಅಲ್ಲ, ಮಾಮಾರಿದ್ರಿಗೆ ಒಂದ್ ಮಾತು ಮಾತಾಡ್ಲಾರ್ದವ ಇವತ್ತಿಷ್ಟು ಜೋರ್ ಜೋರ್ ಮಾತಾಡ್ಲಿಕತ್ತಿಯಲ್ಲ? ಅದು ಪ್ರಿಯವ್ವ ಅಂತಿದಿ, ಯಾಕಪ್ಪ? ಹೇಳ್ರಿ ಮಾಮಿ, ನಾನು ವಿಷಯ ಇಲ್ಲಾರ್ದ ಮಾತಾಡಂಗಿಲ್ರಿ ಮಾಮಿ ರೀ. ನನಗೆ ಭಯಂಕರ ತಾಪ ಆಗ್ಯದ್ರಿ. ತಾಪದಲ್ಲೇ ನಾ ಮಾತಾಡ್ಲಿಕತ್ತೀನ್ರಿ. ಕರೀರಿ, ನಾ ಪ್ರಿಯನ್ ಜೊತೆ ಮಾತಾಡ್ತೀನಿ ಮಾಮ. ಸಾರಿ ರೀ ಮಾಮ ಸಾರಿ ರೀ. ಪ್ರಿಯನ್ ಜೊತೆ ಮಾತಾಡ್ಲಿಕ್ಕೆ ಬಂದಿನ್ರಿ ನಾನು. ನೀವು ಸುಮ್ ಕೂಡ್ರಿ ಸ್ವಲ್ಪ ಹೊತ್ತು. ನನ್ ಜೊತೆ ಏನ್ ಮಾತಾಡ್ದಿರುತ್ತೆ ಸಿನಣ್ಣ? ಯಾಕೆ ಎಷ್ಟೊಂದು ಜೋರ್ ಮಾಡ್ತಿದ್ದೀರಾ? ಏನಾಯ್ತು? ಯಾಕೆ ಸುಂದ್ರಿ ಅವ್ರೆ, ಏನಾಯ್ತು? ನನಗೂ ಗೊತ್ತಿಲ್ಲ. ಪ್ರಿಯಾ ಮನೆಗೆ ಬಂದ, ಬಾ ಮಾಮನ ಮನೆಗೆ ಹೋಗುಮಂತ. ನಾವು ಅಲ್ಲಿ ಅಂದೆ, ಎಳ್ಕೊಂಡು ಬಂದ ನೋಡು, ಬರ್ತಿ ಇಲ್ಲ ನೀನು ಅಂತೇಳಿ ಬೈದ್ ಕರ್ಕೊಂಬಂದ. ನನಗೆ ಏನಂತಾನೆ ಗೊತ್ತಿಲ್ಲ. ಯಾಕವಾ ಪ್ರಿಯವ್ವ, ನಿನಗೇನಾಗ್ಯದಂತ ಗೊತ್ತಿಲ್ಲನು? ಹೌದವಾ, ನಾವು ಬಡವ್ರ ಇರ್ಬೋದು, ನೀವು ಶ್ರೀಮಂತರ ಇರ್ಬೋದು. ಎಲ್ಲೋದ್ರೂ ನೋಡ್ಲಿಗತ್ತಿ ನಾನು. ಆಕೆಗೆ ನೋಡಿದ್ರೆ ಸುಂದ್ರಿ ಅಕ್ಕಗ ಸುಂದ್ರಿ ಅಂತಿದಿ, ನನಗ ಶ್ರೀನಣ್ಣ ಅಂತಿದಿ. ಒಂದ್ ಸ್ವಲ್ಪ ವಯಸ್ಸಿಗಾರ ಮರ್ಯಾದೆ ಕೊಡ್ತೇನು?
ಹೋಗ್ಲಿ ಆಳ ಗುಂಡಿಗೆ ಬಿಡ್ರಿ. ನೀವು ಶ್ರೀಮಂತರಿದಿರಲ್ಲ, ನಾವು ಬಡವ್ರು ಅಂತೇಳಿ ಹಂಗೆ ಮಾತಾಡ್ತಿರಲ್ಲ, ನನಗದಕ್ಕೇನು ಬೇಜಾರೇ ಇಲ್ಲ. ನಾ ಅಂಥವೇನು ತಿಳ್ಕೊಳಂಗೇ ಇಲ್ಲ. ಅಲ್ಲ ತೀರಾ ಇಷ್ಟು ಕೀಳಾಗಿ ನೋಡ್ದ ನಮ್ಮನ್ನ. ನೀ ಏನ್ ಮಾಡಿ ಅಂತ ನಿನ್ನ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳವಾ ಪ್ರಿಯವ್ವ. ಸೀನಪ್ಪ ಯಾಕಲೆ ಎಷ್ಟು ಜೋರ್ ಜೋರ್ ಮಾತಾಡಕತ್ತಿಲ್ಲ? ಸೊಕ್ಕ ನಮಗನ ಮೈಯಂದು ಕೊಡ್ಲೇನೋ ಒಂದು ನಾಕೇಟು. ಮಾಮಾರ ನೀವು ಒದ್ರಿ, ನನಗೇನು ಬೇಜಾರಿಲ್ಲ ನೋಡ್ರಿ. ನೀವು ಒದ್ರಿ ಅಂತೇಳಿ ನಾವೇನು ಪೊಲೀಸ್ ಕಂಪ್ಲೇಂಟ್ ಕೊಡಂಗಿಲ್ರಿ ಮಾಮಾರ. ನಮಗೆ ಬೇಕಾದವರು, ನಮ್ಮ ಬಳಗದವರು, ನಮ್ಮ ಆತ್ಮೀಯರಿದ್ದಾರ, ನಮಗೆ ಬುದ್ಧಿ ಮಾತಿನ ಸಂಬಂಧ ನಮಗೆ ಒದ್ದಾರ ಅಂತ ತಿಳ್ಕೊತೀವ್ರಿ ನಾವು. ನಿಮ್ಮಷ್ಟು ನಾವು ಕೀಳ್ಮಟ್ಟ ಕೀಳಂಗಿಲ್ರಿ ಮಾಮ. ಏ ಶೀನಪ್ಪ, ದೊಡ್ಡವ್ರ ಮುಂದೆ ಹೆಂಗ್ ಮಾತಾಡ್ಲಿಕತ್ತೀನಿ ನನ್ನ ತರು ಅದ ಇಲ್ಲಿ ನಿನಗ? ಹಾ, ಮಾಮಾರ ಜೊತೆ ಮಾತಾಡ್ಲಿಕತ್ತಿ ತಿಳ್ಕೊ ಅದನ್ನೊಂದ್ ಸ್ವಲ್ಪ. ಭಾಳ ಕುಡ್ದು ಬಂದಿ ಏನ? ಯಾವ್ದು ಕುಡ್ದಿ ಅನ್ಬೇಕು ಇವತ್ತು? ಬೇರೆದು ಕುಡ್ದಿ ಏನ? ಏನ ದಾಳಿ ಹೊಡಿಲಿ? ಏನಾಗದ? ನೀನು ನನ್ನೊಬ್ಬಕಿನ ಜಕ್ಕೊಂಡು ಬಂದಿದ್ರಾಗ ಏನಂತ ವಿಷಯ ಹೇಳ ಮೊದಲ. ಸುಮ್ನೆ ಒದ್ರಬೇಡ ಹಿಂಗೆ ನಿಂತು. ಯಪ್ಪ, ಯಾಕೋ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಇವ್ರಿಗೇನಾದ್ರೂ ಮ್ಯಾಟ್ರ್ ಗೊತ್ತಾಗಿದೆಯಾ? ಅದಕ್ಕೆ ಈ ಥರ ಆಡ್ತಿರ್ಬೋದು ಇವನು ಸೀನಣ್ಣ. ಇಲ್ಲಾಂದ್ರೆ ಈ ಥರ ಮಾತಾಡೋನೇ ಅಲ್ಲ ಇವನು. ಮಾಮ ಅವ್ರಿಗಂದ್ರೆ ಎಷ್ಟು ರೆಸ್ಪೆಕ್ಟ್ ಕೊಡೋನು. ಈ ಥರ ಮಾತಾಡ್ತಿದ್ದಾನೆ ಅಂದರೆ ನಂದೆಲ್ಲ ಗೊತ್ತಾಗಿದೆ. ಮುಗೀತು ನನ್ನ ಕತೆ. ದೇವ್ರೇ ನೀನೇ ಕಾಪಾಡಬೇಕಪ್ಪ ಇವಾಗ. ಸೀನಪ್ಪ, ಏನಾಯ್ತಂತ ಹೇಳಿಲ್ಲ ಅಂದ್ರೆ ನಾನೇ ಎದ್ದು ಬಂದು ಬಾಯಿಗೆ ಹೊಡಿತೀನಿ. ಒಂದು ನಾಕೇಟ್ ನೋಡು ಮತ್ತೆ. ಮಾಮಿರಿ ನೀವು ನೋಡ್ರಿ, ನನಗೆ ತಾಯಿ ಸಮಾನ್ರಿ ನೀವು. ನಾ ಯಾವಾಗಿಂದಾನೆ ಹೇಳ್ಕೊತ ಬಂದಿನ್ರಿ, ತಾಯಿ ಮಕ್ಕಳಿಗೆ ಹೊಡೆದ್ರೆ ಏನೂ ಕೇಡಾಗಂಗಿಲ್ರಿ. ಆದ್ರೆ ನನಗೆ ಹೊಡಿತಿರಲ್ರಿ ಮಾಮಿ. ನನಗೆ ಹೊಡಿಯಕ್ಕಿಂತ ಮೊದಲ ಈ ನಿಮ್ಮ ಮುದ್ದಿನ ಸೊಸೆ, ಮುದ್ದು ಮುಗದ ಸೊಸೆ ಇದ್ದಾಳಲ್ರಿ, ಅತಿ ಮುದ್ದು ಮಾಡಿದ ಸೊಸೆ, ಆಕೆಗೆ ಬುದ್ಧಿ ಹೇಳ್ರಿ ಮಾಮಿ. ಮೊದಲ ಕೇಳ್ರಿ ಆಕಿನ ಬಾಯಲ್ಲೇ ಆಕಿ ಏನ್ ಮಾಡ್ಯಾಳ ಅಂತೇಳಿ ಒಂದ್ ಸ್ವಲ್ಪ ಕೇಳ್ರಿ ಮಾಮರ. ನೀವು ಕೇಳ್ರಿ. ನೀವು ಕೊಟ್ಟು ಸಲಿಗಿರಿ, ಅದು ಸಲಿಗೆಯಿಂದನೇ ಅಷ್ಟು ಹಚ್ಕೊಂಡ್ಬಿಟ್ಟಾಡ್ರಿ. ನಿಮ್ದು ಕೈ ಹೊಡೋದೇನಿದ್ರೆ ಯಾರಿಗೆ ಗೊತ್ತು ಬಿಡ್ರಿ. ಏ ಸೀನಾ, ನಿನಗೆ ಯಾಕೆ ಇದು ಅತಿ ಆಯ್ತಂತ ಅನ್ಸ್ಲಿಕತ್ತಿಲ್ಲ? ಹಾ, ನಾ ಏನ್ ಮಾಡಿನೋ? ನಾ ಹಂಗಿದ್ದೀನೇನು? ಇಷ್ಟು ವರ್ಷದಿಂದ ನಾನು ನೋಡ್ಲಿಕತ್ತಿದ್ದೀನಿ, ನಂದು ಗೊತ್ತಿಲ್ಲ ನಿನಗೆ ಏನನ್ನೋದು? ನೀನ ಹೆಂಗ್ ಮಾತಾಡ್ತಿಲ್ಲ? ಪ್ರಿಯಾ, ಏನಾರ ಸುದ್ದಿ ಇಲ್ಲಾರ್ದ ಹಂಗೆ ಮಾತಾಡ್ತಿರಂಗ್ಲವ. ಏನಾಯ್ತಂತ ನೀನಾರ ಹೇಳ ಪ್ರಿಯಾ. ಹೆಂಗ್ ಸುಮ್ಮನೆ ನಿಂತಿಯಲ್ಲ? ಏ ಪ್ರಿಯಾ, ಏನಾಯ್ತಂತ ನೀನಾರ ಹೇಳ. ಯವ್ವ, ಹಿಂಗ್ಯಾಕೆ ಮಾತಾಡ್ಲಿಕತ್ತೇನವ? ನೋಡು ಸ್ವಲ್ಪ ಮೈತನ ಬಂದು ಹೆಂಗ್ ಮಾತಾಡ್ಲಿಕತ್ತೇನಂತ. ಹುಟ್ಟಿಂದ ಹಿಂಗ್ ಮಾತಾಡಿದ್ದಿಲ್ಲ, ಅವನ ಬಾಯಾಗಿಂತ ಶಬ್ದನೇ ಕೇಳಿದ್ದಿಲ್ಲ ನಾನು. ಹಾ, ನಮ್ಮ ಮುಂದೆ ನಿಂತು ಹಿಂಗ್ ಒದರಾಡ್ಲಿಕತ್ತೇನಂದ್ರ ಏನೋ ದೊಡ್ಡ ವಿಷಯನೇ ಇರಬಹುದಿದು. ನಿನಗೆ ಗೊತ್ತಿತ್ತಂದ್ರ ಏನಾಗ್ಯದ ಅಂತ ಹೇಳು. ಏನ್ ಕಾರ್ಬಾರ್ ಮಾಡಿದಿ? ಅದು ಏನು ಇಲ್ಲ ಅತ್ಯ, ನಾನು ಏನು ಮಾಡಿಲ್ಲ. ಯಾಕೆ ಹಿಂಗ್ ಆಡ್ತಾರೋ ನಂಗೆ ಗೊತ್ತಾಗ್ತಿಲ್ಲ. ಹಂಗೆ ಹೆಂಗ್ ಗೊತ್ತಾಗ್ತದವಾ? ಮಾಡಿದವ್ರಿಗೆ ಎಂದು ತಪ್ಪು ಗೊತ್ತಾಗಂಗಿಲ್ಲವ ಪ್ರಿಯಕ್ಕ. ಏ ತಂಗಿ, ಏನಾಗ್ಯದಂತ ಬಾಯ್ಬಿಟ್ಟು ಹೇಳವ ನೀನು. ಹಾ, ಏನಾರ ಬೈದಿ ಏನ ಅವನಿಗೆ? ಮತ್ತ ನೀನ್ ಇಂಥದ್ದು ಭಾಳ ಮಾಡ್ತೀವ ಯವ್ವ. ಅಯ್ಯೋ ಮಾವ, ನಾನು ಆ ಥರ ಏನು ಮಾಡಿಲ್ಲ. ಸೀನಣ್ಣನಿಗೆ ನಾನು ಯಾವುದು ಬೈದಿಲ್ಲ. ಅಲ್ಲಲ್ಲ, ಏನ್ ನಾಟಕ ಮಾಡ್ತೀಯವ್ವ ನೀನ್? ನನಗ್ ಬೈದ್ರು ನನಗೇನು ಫರಕ್ ಇದ್ದಿದ್ದಿಲ್ಲ ಪ್ರಿಯಕ್ಕ. ನೀ ನನಗೆ ಎಷ್ಟು ಸಲ ಬೈದಿದಿ, ಎಷ್ಟು ಸಲ ಕುಡುಕ ಅಂದಿದಿ, ಎಷ್ಟು ಸಲ ಅವಮಾನ ಮಾಡಿದಿ. ಐ ಆಮ್ ಓಕೆ, ನನಗದು ಏನು ಪರಕೆ ಬಿಡಂಗಿಲ್ಲ. ಆದ್ರೆ ನೀ ಈಗೇನು ಮಾಡಿಯಲ್ಲ ಆ ಕೆಲಸ ಭಯಂಕರ ಅಂದ್ರೆ ಭಯಂಕರ. ನನಗ ಮನಸ್ಸಿಗತ್ತದ ನೋಡುವ. ಯಾಕೆ ಹಿಂಗೆ ಮಾಡಿದಿವಾ? ನೀ ಶ್ರೀಮಂತರು ಅಂತಾನೆ ಹಿಂಗೆ ಮಾಡಿರಲಿಲ್ಲ. ನಮ್ಮ ಬಡವ್ರಿದ್ದೀವಿ, ಇವ್ರಿಗೆ ಏನು ಮಾಡಿದ್ರು ನಡೀತದ ಅನ್ನೋ ಉದ್ದೇಶದಿಂದನೇ ಮಾಡಿ ಇಲ್ಲ. ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡೇ ಮಾಡಿ ಅಂತ ನನಗೆ ಅನಿಸ್ತದ ನೋಡು. ಏ ಉಚ್ಕೊಡಿ, ಸುಮ್ನೆ ಎದಕ್ಕೆ ಓದಿರ್ತಿದಿ? ವಿಷಯ ಹೇಳಾರ ಏನಂತ ಹೇಳಾರ ಮಾತಾಡು ಅಂದ್ರೆ ನಮಗೂ ಗೊತ್ತಾಗ್ತದ ಒಂದು ಸ್ವಲ್ಪ. ಅದೇ ಅಂತೀನಿ. ಇದು ಯಾಕ ಭಾಳ ಆಯ್ತು ಸೀನಪ್ಪ? ಹೇಳ್ತೇ ಇಲ್ಲ, ಹೇಳಿ ಈಗ ವಿಷಯನ. ಎಲ್ಲ ಗೊತ್ತಿರ್ತದ ತಗೋರಿ ಮಾಮ, ನಿಮಗೂ ಗೊತ್ತಿರ್ತದ ರೀ ಸರ. ಹಿಂಗೆ ನಾಟಕ ಮಾಡ್ಬಿಡ್ರಿ. ನನಗೆ ಇದು ಸರಿ ಅನ್ಸಂಗಿಲ್ಲ ನೋಡ್ರಿ. ಅವರು ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದಂತ, ನೀವು ಹೋಗಿ ಬಿಡ್ಸ್ಕೊಂಬಂದು ಹೀರೋ ಆಗೋದಂತ. ಇದು ಯಾವ ನ್ಯಾಯ ರೀ? ಹೇಳ್ರಿ ಮಾಮ. ಹಾಂ ರೀ. ಏ ಸೀನಣ್ಣ, ನೀ ಭಾಳ ಮಾತಾಡ್ಲಿಕತ್ತೀಯಪ್ಪ. ನನಗೂ ನಿನ್ನ ಇದನ್ನೇ ಇಷ್ಟ ಆಗೋಲ್ಲ ನೋಡು. ಯಾರ ಜೈಲಿಗೆ ಅಕ್ಷರ, ಯಾರನ್ನ ಅಕ್ಷರ ಹೇಳು ಒಂದು ಸ್ವಲ್ಪ ಬಾಯಿ ಬಿಟ್ಟು. ಏ ಸುಂದ್ರಕ್ಕ, ನೀ ಅಂತೂ ಕೆಟ್ಟ ಹುಚ್ಚಿದಂಗೆ ನೋಡು. ಏನೂ ಗೊತ್ತಿಲ್ಲ ನನಗೆ. ಸುಮ್ ಒಡ ಒದರೋದು ಅಂದ್ಬಿಟ್ರಿ, ಯಾವುದೂ ವಿಚಾರಣೆ ಮಾಡಂಗಿಲ್ಲ. ನೀ ಜೈಲಿಗೆ ಹೋಗಂಗೆ ಮಾಡಿದ್ದು ಅವರೇ, ಅಲ್ಲಿ ನಿಂತಾರಲ್ಲ ಅವರು, ದಿ ಗ್ರೇಟ್ ಎಜುಕೇಟೆಡ್ ಗ್ರ್ಯಾಜುಯೇಟ್ ಮೇಡಮರ್ ಪ್ರಿಯಾ ಅವರು, ಅವರೇ ನಿನಗೆ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟು ನೀ ಜೈಲಿಗೆ ಹೋಗಂಗೆ ಮಾಡಿದ್ದು ಅದೇ ಮೇಡಮನೇ. ಏನು ಹೇಳಿ ಗೊತ್ತಿ ಓಶಿನಪ್ಪ? ಈ ಪ್ರಿಯಾ ಸುಂದ್ರಿ ಜೈಲಿಗೆ ಹೋಗಂಗೆ ಮಾಡ್ಯಾಳ. ನಾ ಯಾಕೆ ಸುಳ್ಳು ಹೇಳ್ರಿ ಮಾಮ? ನನಗೆ ಸುಳ್ಳು ಹೇಳೇನು ಬರ್ತದ್ರಿ? ನಾವು ಬಡವ್ರು ಅಂತೇಳಿ ನಮ್ಮ ಮಾತು ನಂಬಲಾಗ್ರೇನ್ರಿ? ಕೇಳ್ರಿ, ನಿಮ್ಮ ಮುದ್ದು ಸುಸಿ ಅಲ್ಲೇ ನಿಂತಾಳಲ್ಲ, ಕೇಳ್ರಿ. ಬಾಯಿ ಹೊಡೆದು ಹೇಳ್ತಾಳನ್ನ ಕೇಳ್ರಿ.
ಪ್ರಿಯಾ ಏನವ ಇದು ನೀ ಕಂಪ್ಲೇಂಟ್ ಕೊಟ್ಟಿಯಾ ಏನು ಕಾರ್ಬಾರ ಮಾಡ್ತಿರವ ಅಂತಿ ನಾನು ಎಂತಿಂತ ಮಾತು ಎಂತಿಂತವ್ರ ಕೈಲಿ ಅನ್ಸ್ಕೊಳ್ಳೋದು ಬಂತವ ನಮ್ಮ ತನಕ ಏವ್ವ ಒಂದ್ಸಲ ಹೇಳಿಂದ ತಿಳ್ಕೊಬೇಕು ಒಂದ್ ಸ್ವಲ್ಪ ಕರೆ ಹೇಳ ನೀನೇ ಕೊಟ್ಟಿ ಅದು ಅದು ಇಲ್ರಿ ಅತ್ಯ ನಾನ್ ಬೇಕಂತ ಮಾಡಿಲ್ರಿ ಅದು ಮತ್ತೆ ಹೆಂಗ್ ಮಾಡಿದೆವ ಪ್ರಿಯವ್ವ ಬೇಕಂತ ಮಾಡಿಲ್ಲ ಅಂದ್ರ ಬ್ಯಾಡಂತ ಮಾಡಿ ಏನ ಹಾ ಕಾರ್ಬಾರಿ ನನಗೆ ಮೊದಲಿಂದಾನು ಡೌಟ್ ಇತ್ತು ನಿನ್ ಮೇಲೆ ಇಂತ ಇದ್ದಿ ಅಂತ ನೀನು ಬೆಂಗಳೂರು ಬಿಡಿ ಕೆಗೂರಿಲ್ ನೀನು ಏ ಸುಂದ್ರಿ ಈ ತರ ಕೆಟ್ಟ ಪದ ಎಲ್ಲ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ ನೋಡ್ ಮತ್ತೆ ಹೇಳ್ತೀನಿ ಹಾ ಬರೇ ಮಾತಾಡೋದಲ್ಲ ನಾಕ್ ಬಿಗಿತೀನಿ ನಿನ್ನ ತಿಳ್ಕೊ ಅದನ್ನ ನನ್ ತಂಟೆಗೆ ಬಂದ್ರೆ ಸರಿ ಇರಲ್ಲ ನೋಡ್ ಮತ್ತೆ ನಾನು ಎಷ್ಟು ಚಲೋ ಅಷ್ಟೇ ಕೆಟ್ಟ ನಾನು ಮಾಮ ಮಾಮಿ ಮುಖ ಮಾಡಿ ನೋಡ್ಕೊಂಡು ಸುಮ್ಮಿದ್ದೀನಿ ನೀನು ಯಾವಾಗೋ ನಿನಗ ನಾ ಕೆಟ್ಟ ಬಿಡ್ತಿದ್ದೆ ಓ ಇವಳು ಬಿಡ್ತಿದ್ಲಂತೆ ನಾನು ಅವಾಗ ಸುಮ್ಮನೆ ನಿಂತ್ಕೋತಿದ್ದೆ ನಾನು ಕಡ್ಲೆಪುರಿ ತಿಂತಿದ್ದ ನೀನ್ ಒಡೆಯವರೆಗೂ ಏನ್ ದೊಡ್ಡ ಬಾರಿ ಹೇಳಿಕ್ ಬಂದ್ಬಿಟ್ಲಿ ಇವಳು ಹೌದ್ ನೋಡಿ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಏನ್ ಮಾಡ್ಕೋತೀಯಾ ನೀನ್ ಅಂತ ಕರ್ಬಾರ್ ಮಾಡಿದ್ಯಾ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಷ್ಟೇ ಆಗಿರ್ಲಿಲ್ವಾ 2 lakhs ನೀನು ಯೂಸ್ ಮಾಡ್ಕೊಂಡಿರ್ಲಿಲ್ವಾ ನೀವು ಏ ಪಿರಿ ಗೊತ್ತಿದ್ರಷ್ಟೇ ಮಾತಾಡ ನೀನು ಗೊತ್ತಿಲ್ಲಾರ್ದ ಮಾತಾಡ್ಬೇಡ ನಾ ಯೂಸ್ ಮಾಡ್ಕೊಂಡಿನಿ ಅವ್ರ ರೊಕ್ಕನ ಹಾ ಏ ಸುಂದ್ರಿ ನೀ ಈ ತರ ಪಿರಿ ಗಿರಿ ಅಂದ್ರೆ ನನಗೆ ಇಷ್ಟ ಆಗಲ್ಲ ನೋಡ್ ಮತ್ತೆ ಕೊಂದ್ ಹಾಕ್ಬಿಡ್ತೀನಿ ನಿನ್ನ ಕೊಂದಾಗ್ತೇವು ಪ್ರಿಯ ಕೈ ಅಷ್ಟು ಉದ್ದ ಬಂದವಂದಂಗಾಯ್ತು ಬರ್ರಿ ಕೊಲೆ ಮಾಡಕ ನಿಂತಿ ಬಿಡವ ಅಂದ್ರ ಜೋರಾಯ್ತು ಓಹೋ ಇಬ್ರು ಏನ್ ಬಾರಿ ಜೊತೆಯಾಗಿ ಬಂದ್ಬಿಟ್ಟು ಬೈದ್ರೆ ನಾವ್ ಅನ್ಸ್ತೀವಿ ಅಂತ ತಿಳ್ಕೊಂಡಿದ್ದೀರಾ ಎದ್ರು ಮಾತೇ ಇಲ್ಲ ಅಂತ ತಿಳ್ಕೊಂಬಿಡಿ ಏ ನೀ ಎದ್ರು ಬಿಡ ನಿನಗೆ ಯಾರು ಹೆದರ್ಸ್ಲಿಕ್ ಬಂದಾರ ಮೊದಲ್ ನನಗೆ ಜೈಲಿಗೆ ಯಾಕೆ ಕಳ್ಸಿದೆ ಅನ್ನೋದು ಹೇಳಿ ನೀನು ಅದನ್ನ ಹೇಳಿಲ್ಲ ಅಂತಿಕೋ ನಾ ಇಲ್ಲಿಂದ ಕದರಂಗಿಲ್ಲ ಮತ್ತೆ ನಿನ್ನ ಕೈ ಬಿಡಂಗಿಲ್ಲ ತಿಳ್ಕೊಂಬಿಡೋದನ್ನ ಸುಂದ್ರಿ ಸುಂದ್ರಿ ಹಂಗ ಮಾತಾಡ್ಬೇಡವ ಅವನ್ ಸ್ವಲ್ಪ ಕೂತ್ ಮಾತಾಡಮ್ರಿ ಏನಾಗ್ಯದ ಏನ್ ಸುದ್ದಿ ಅಂತ ಒಮ್ಮೆ ಜಗಳಕ್ಕ ನಿಂತಿರ್ಬೇಡ್ರಿ ಎಲ್ಲಾರು ಹೌದವಾ ಈಗ ಕೈ ಹೆಚ್ಚಿ ಜಗಾಡ್ಬೇಕಂತ ಮಾಡಿದ್ರೆ ಏನು ಮತ್ತೀಗ ಸುಂದ್ರಿ ನೀ ಕೂಡ್ಬಾ ಪ್ರಿಯಾ ಏನ್ ಸರಿ ನೀನು ಇಬ್ರು ಸರಿ ನಿಂದಕ ಆದ್ರ ಶಿನಣ್ಣ ಭಾರಿ ಮಾತಾಡಿದ್ ಬಿಡಪ್ಪ ಒಳ್ಳೆ ಮರ್ಯಾದೆ ಕೊಟ್ಟಿ ನನಗ ಅಲ್ಲ ನಮ್ಮ ಪ್ರಿಯಾ ಮಾಡಿದ ತಪ್ಪಿಗೆ ನನ್ನ ತಗೊಂಡಿ ನೀನು ನಾಟಕ ಮಾಡ್ತೀರಿ ನೀವು ಜೈಲಿಂದ ಬಿಡಿಸ್ಕೊಂಬಂದು ಹೀರೋ ಆಗ್ತೀರಿ ಅಂತ ಹಿಂಗ್ ಮಾತಾಡ್ಲಿಕ್ಕೆ ಮನಸ್ಸರ ಹೆಂಗ್ ಒಪ್ತಾನೆಪ್ಪ ನಿನಗ ಹಾ ಹೆಂಗ ಅನಿಸ್ತ್ರಿ ನಮ್ಮ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಮುಂದುವರೆದ ಭಾಗನ ನಾಳೆ ನೋಡ್ರಿ ಸೀನಣ್ಣ ಮಾಮ ಜಗಾಡ್ತಾರೋ ಅಥವಾ ಈ ಜಗಳ ಇಲ್ಲಿಗೆ ನಿಲ್ತದೋ ಅನ್ನೋದನ್ನ ಕಾದ್ ನೋಡ್ರಿ ನಾ ಹಂಗೆ ನೋಡ್ರಿ ನನ್ ತನ ಬಂದ್ರು ನಮ್ಮ ಸುಂದರಿ ಅಕ್ಕನ ತಂಟೆಗೆ ಬಂದ್ರಂದ್ರ ನಾ ಯಾರನ್ನೂ ಸುಮ್ಮನೆ ಬಿಡಂಗಿಲ್ರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರಿಗೂ ಧನ್ಯವಾದಗಳು